ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಬಸವಣ್ಣನವರ ಹೆಸರಿನ ಮೇಲೆ ಕೆಲ ಮಠಾಧೀಶರುಗಳು ಒಡಕುವೆ ಮನಸ್ಸನ್ನು ಹುಟ್ಟುಹಾಕುವಂತ ಕೆಲಸ ಮಾಡ್ತಿರುವುದು ಒಳ್ಳೆಯದಲ್ಲ ಎಂದು ಶ್ರೀ ರಂಭಾಪುರಿ ಜಗದ್ಗುರುಗಳು ಹೇಳಿಕೆಯೊಂದನ್ನು ನೀಡಿದ್ದಾರೆ. ತಡೋಳ ಆಶ್ರಮದಲ್ಲಿ ನಡೆದ ಬಸವಾದಿ ಶಿವಶರಣರ ಹಿಂದೂ ಸಮಾವೇಶದ ಕುರಿತು ನಡೆದಂತಹ ಸಭೆಯಲ್ಲಿ ಶ್ರೀ ರಂಭಾಪುರಿ ಜಗದ್ಗುರುಗಳು ಹೇಳಿಕೆಯೊಂದನ್ನು ನೀಡಿದ್ದಾರೆ. ಬಸವಣ್ಣನವರ ಹೆಸರಿನಲ್ಲಿ ಹಿಂದೂ ಧರ್ಮದ ಸಂಸ್ಕೃತಿ ಚ್ಯುತಿ ತರುವಂತ ಕೆಲಸ ನಾವು ಒಪ್ಕೊಳ್ಳುವುದಿಲ್ಲ. ಬಸವಣ್ಣನವರು ಆ ಜಾತಿ ಈ ಜಾತಿ ಅನ್ನದೇ ಎಲ್ಲರೂ ನನ್ನವರೇ ಎನ್ನುವ ಸಂದೇಶವನ್ನ ಸಾರಿದನ್ನು ಎಲ್ಲರೂ ಕೂಡ ಅರಿತುಕೊಳ್ಬೇಕು. ವೈಯಕ್ತಿಕ ಹಿತಾಸಕ್ತಿಗಾಗಿ ಸಮಾಜವನ್ನ ಹಾಗೂ ಸಂಸ್ಕೃತಿಯನ್ನ ಒಡೆಯುವುದು ಸರಿಯಲ್ಲ. ಕನ್ನೇರಿ ಶ್ರೀಗಳು ಆಡುವಂತ ಮಾತುಗಳು ಕಠೋರತೆಯಿಂದ ಕೂಡಿರಬಹುದು, ಆದರೆ ಕಠೋರ ಮಾತುಗಳ ಹಿಂದೆ ನೋವು ತುಂಬಿಕೊಂಡಿರುವುದು ಕಂಡು ಬರುತ್ತದೆ. ಇನ್ನು ಜೂನ್ 28ರಂದು ನಡೆಯುವಂತಹ ಸಮಾವೇಶದಲ್ಲಿ ವೈಯಕ್ತಿಕ ಟೀಕೆ ಟಿಪ್ಪಣಿಗಳು ಮಾಡುವುದು ಬೇಡ ಎಂದು ಸಲಹೆಯನ್ನ ನೀಡಿದ್ದಾರೆ. ವಿರೋಧ ವ್ಯಕ್ತಪಡಿಸುವ ಮಠಾಧೀಶರು ಸಹ ಹಠವನ್ನು ಸಾಧಿಸುವುದು ಒಳ್ಳೆಯದಲ್ಲ. ಪರಸ್ಪರ ಹಠ ಸಾಧಿಸಿದರೆ ಸಮಾಜದಲ್ಲಿ ಸಂಘರ್ಷಗಳು ಸಂಭವಿಸುತ್ತವೆ. ಉಭಯ ಬಣದ ಶ್ರೀಗಳು ಸಮಾಜದ ಹಿತೈಷಿಗಳು ಸೇರಿ ಸಮಾನತೆ ತರುವಂತ ಕೆಲಸ ಮಾಡಬೇಕು. ಇನ್ನು ವೈಯಕ್ತಿಕ ಟೀಕೆ ಟಿಪ್ಪಣಿಗಳು ಮಾಡುವಂತ ಅವಶ್ಯಕತೆ ಇಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರು ಈಗಾಗಲೇ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತಕ್ಕೆ ಜವಾಬ್ದಾರಿಯುತವಾಗಿ ನಿರ್ದೇಶನ ನೀಡಿರುತ್ತಾರೆ ಎನ್ನುವ ಭರವಸೆ ನಮಗಿದೆ ಎಂದು ತಿಳಿಸಿದ್ದಾರೆ. ಹಿಂದೂ ಸಂಸ್ಕೃತಿಗೆ ಚ್ಯುತಿ ಬರುವಂತ ಕೆಲಸ ಕೆಲವರು ಮಾಡ್ತಾ ಇರುವಂತದ್ದು ಯಾರೂ ಕೂಡ ಒಪ್ಪಿಕೊಳ್ಳುವಂಥದ್ದಲ್ಲ. ಅದಕ್ಕೆ ಕುವೆಂಪು ಅವರು ಹೇಳಿದಂತೆ ಸರ್ವ ಜನಾಂಗದ ಶಾಂತಿಯ ತೋಟ ಈ ನಾಡು. ಈ ನಾಡಿನಲ್ಲಿ ಈ ರಾಜ್ಯದಲ್ಲಿ ಎಲ್ಲ ಧರ್ಮ ಬಾಂಧವರು ಇದ್ದಾರೆ. ಎಲ್ಲ ಧರ್ಮಗಳಲ್ಲಿ ಆದರ್ಶ ಮೌಲ್ಯಗಳನ್ನು ನಾವು ಕಾಣ್ತೇವೆ. ವೀರಶೈವ ಧರ್ಮದಲ್ಲಿ ಎಲ್ಲವನ್ನೂ ಕೂಡ ಒಳಗೊಂಡಿದೆ. ಒಬ್ಬ ಪರಮತೇನಾದಂಥ ದಾರ್ಶನಿಕ ಸಾಹಿತಿ ಒಂದು ಮಾತನ್ನು ಹೇಳ್ತಾರೆ, ಬಹಳ ದೊಡ್ಡ ಮಾತು. ಜೈನರ ಅಹಿಂಸೆ, ಬೌದ್ಧರ ಸಮತೆ, ಕ್ರೈಸ್ತರ ಕರುಣೆ, ಇಸ್ಲಾಮರ ನಿಷ್ಠೆ, ಆರ್ಯರ ಜ್ಞಾನ, ದ್ರಾವಿಡರ ಭಕ್ತಿ, ಇವು ಎಲ್ಲಿ ಆದರೂ ಒಂದು ಕಡೆಗೆ ಸಂಗಮ ಆಗ್ಯಾವಾದ್ರೆ ವೀರಶೈವ ಧರ್ಮದಲ್ಲಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಂದರೆ ವೀರಶೈವ ಧರ್ಮದಲ್ಲಿ ಸಕಲ ಜೀವಾತ್ಮರಿಗೆ ಒಳಿತನ್ನ ಬಯಸುವಂಥ ಉದ್ದೇಶವನ್ನು ಈ ಧರ್ಮ ಹೊಂದಿರುವುದನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ. ಇವತ್ತು ವೈಯಕ್ತಿಕ ಹಿತಾಸಕ್ತಿಗಾಗಿ ಸಮಾಜವನ್ನು ಸಂಸ್ಕೃತಿಯನ್ನು ಬಲಿ ಕೊಡುವಂಥದ್ದು ಒಳ್ಳೆಯದಲ್ಲ. ಅದಕ್ಕೆ ಕನ್ನೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಶ್ರೀಗಳವರು ಆಡುವಂಥ ಮಾತು ಸ್ವಲ್ಪ ಕಠೋರ ಇರಬಹುದು. ಆದರೆ ಆ ಕಠೋರ ಮಾತಿನ ಹಿಂದೆ ಕೆಲವು ನೋವುಗಳು ಇರಬೇಕು ಅಂತ ನಮಗನ್ನಿಸ್ತಾ ಇದೆ. ಬಹುಶಃ ಆ ನೋವು ಏನೇ ಇರಲಿ, 28ರಂದು ನಡೆಯುವಂತಹ ಸಮಾವೇಶದಲ್ಲಿ ಯಾವುದೇ ಮಠಾಧೀಶರು ವೈಯಕ್ತಿಕ ಟೀಕೆ ಟಿಪ್ಪಣಿಗಳನ್ನು ಮಾಡೋದು ಬೇಡ. ಬಸವಾದಿ ಶಿವಶರಣರ ಒಂದು ಆದರ್ಶ ಚಿಂತನೆಗಳೇನದಾವು, ಎಲ್ಲ ಸಮಾಜ ಬಾಂಧವರಿಗೆ ಅವರು ಹೇಳಿದಂಥ ಆದರ್ಶಗಳೇನದಾವು ಅವುಗಳನ್ನು ಹೇಳಲಿಕ್ಕೆ ಯಾರದ ಏನೂ ಕೂಡ ಅಭ್ಯಂತರ ಇರೋದಿಲ್ಲ. ಇನ್ನೊಂದೆಡೆ ಕೆಲವು ಮಠಾಧೀಶರು, ಅದರಲ್ಲಿ ಕೂಡ ಬೀದರ್, ಬಾಲ್ಕಿ, ಬಸವ ಕಲ್ಯಾಣ ಅಂದ್ರೆ ಕೆಲವು ಜನರು ಶರಣರನ್ನು ಬುತ್ತಿ ಹಿಡಿದವರು ಅನ್ನುವಂಥ ರೀತಿಯಲ್ಲಿ ಕೆಲವರು ವರ್ತನೆ ಇದೆ.